ನೀವು ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಮಂಡ್ಯ ತಾಲೂಕಿನ ಸುಂಡಹಳ್ಳಿ ಸಿದ್ದಯ್ಯನಕೊಪ್ಪಲು ಗೇಟ್ ಹತ್ತಿರವಿರುವ ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯದ ಆವರಣದಲ್ಲಿ ಕಾವೇರಿ ಎಜುಕೇಷನ್ ಮತ್ತು ರಿಸರ್ಚ್ ಟ್ರಸ್ಟ್ ವತಿಯಿಂದ ದಶಮಾನೋತ್ಸವ ಸಂಭ್ರಮ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಆದಿಚುಂಚನಗಿರಿ ಶಾಖಾ ಮಠ ಕೊಮ್ಮರಹಳ್ಳಿ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮಿಗಳು ಹಾಗೂ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಾದ ಎನ್. ಸಂತೋಷ್ ಹೆಗ್ಡೆ ರವರು ಭಾಗಿಯಾಗಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯ ಟ್ರಸ್ಟ್ ಅಧ್ಯಕ್ಷರಾದ ಎಚ್. ಪಿ. ರಾಜು ರವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕಾವೇರಿ ತಾಂತ್ರಿಕ ಮಹಾವಿದ್ಯಾಲಯ ಟ್ರಸ್ಟ್ ಕಾರ್ಯದರ್ಶಿ ಆಡಳಿತ ಮಂಡಳಿಯ ಪ್ರೊಫೆಸರ್ ನಾಗೇಂದ್ರ ಟಿ, ಪ್ರೊಫೆಸರ್ ಡಿ. ಕೃಷ್ಣೇಗೌಡ, ಡಾಕ್ಟರ್ ಸಿ. ಜೆ. ಗಂಗಾಧರಗೌಡ, ಕೆ. ಎಸ್. ಶಿವಕುಮಾರ್, ಕೆ. ಟಿ. ಶ್ರೀಧರ್, ಕೆ. ಮಲ್ಲಿಕಾರ್ಜುನ್, ಬಿ. ಎಂ. ತಮ್ಮಣ್ಣ, ಶ್ರೀಕಂಠಪ್ಪ, ಶಶಿಧರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮನೆಯಲ್ಲಿ ಯಾರಿಗಾದರೂ ಸನ್ಮಾನಿಸಬೇಕಾಗಿದ್ದರೆ, ಯಾರಿಗಾದರೂ ನಮಸ್ಕಾರ ಹೇಳಬೇಕಾಗಿದ್ದರೆ ಆತ ಶ್ರೀಮಂತನಾಗಿರಬೇಕು ಅಥವಾ ದೊಡ್ಡ ಹುದ್ದೆಯಲ್ಲಿರಬೇಕು. ಈ ಎರಡು ವಿಚಾರವನ್ನು ಮಾತ್ರ ಯೋಚಿಸಿ ಇವತ್ತಿನ ಸಮಾಜ ಗೌರವಿಸ್ತಾ ಇದೆ. ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ, ಅವನು ಇಚ್ಛೆ ಅವನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾದದ್ದು. ಇದಕ್ಕೆ ಏನು ಕಾರಣ ಅಂತ ನಾನು ನನ್ನಲ್ಲಿ ಚರ್ಚೆ ಮಾಡಿದಾಗ ನನಗನಿಸಿದ್ದು, ನಮ್ಮ ದೇಶದಲ್ಲಿ ಭಾಳ ದೊಡ್ಡ ಮಟ್ಟಕ್ಕೆ ಹೋಗಿರುವಂಥ ಒಂದು ರೋಗ, ಅದರ ಹೆಸರು ದುರಾಸೆ. ದುರಾಸೆಗೆ ಮಿತಿ ಇಲ್ಲ, ಎಷ್ಟು ಮಾಡಿದರೂ ಸಾಲಲ್ಲ, ಮತ್ತು ಬೇಕು ಅನ್ನೋ ಒಂದು ಗುಣ. ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗಿರುವಂಥ, ಈ ಪದ ಬೇಕಂತಲೇ ಬಳಸ್ತಾ ಇದ್ದೇನೆ, ಈ ದುರಾಸೆಯ ಕೆಲವು ಉದಾಹರಣೆಗಳನ್ನು ನಿಮ್ಗೆ ತಿಳಿಸಿ ಬಯಸ್ತೇನೆ. ನಾನು 50ನೇ ದಶಕದಲ್ಲಿ ಹಲವಾರು ನೂರಾರು ಸ್ಕ್ಯಾಮ್ಗಳು ನಡೀತಾ ಇರ್ತವೆ. ಈ ಇದಕ್ಕೆ ಸೂಕ್ತವಾದ ವ್ಯಕ್ತಿನ ಆರಿಸ್ಲಿಕ್ಕೆ ಹೋದಾಗ ಸುಮಾರು ಚರ್ಚೆ ಆಯಿತು. ಚರ್ಚೆಯಲ್ಲಿ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಕರೆಸಬೇಕು ಅನ್ನೋ ನಿರ್ಣಯಕ್ಕೆ ಕಾರಣ ಎಷ್ಟೇ, ಅವರು ಒಬ್ಬರು ಜ್ಞಾನಿ. ರೀತಿ ಇರುತ್ತೆ ಜ್ಞಾನದಲ್ಲಿ, ಸಾಮಾನ್ಯ ಜ್ಞಾನ, ವಿಜ್ಞಾನ ಹಾಗೂ ಆತ್ಮಜ್ಞಾನ ಅಥವಾ ಆಧ್ಯಾತ್ಮ ಜ್ಞಾನ. ಈ ಮೂರರಲ್ಲೂ ಒಂದು ರೀತಿ ಮೇರು ಸದೃಶ ನಾವು ಕಂಡಂತೆ. ಅವರು ಸಿವಿಲ್ ಎಂಜಿನಿಯರಿಂಗಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ IIT ಮದ್ರಾಸಲ್ಲಿ. ಹಾಗಾಗಿ ಅವರು ವಿಜ್ಞಾನಿ ಹಾಗೂ ಆಧ್ಯಾತ್ಮದಲ್ಲಿ ಕೂಡ ಸ್ನಾತಕೋತ್ತರ ಪದವಿ ಇರುವಂಥ ಅವರು ಮಾತುಕತೆ ಅದು ಇಲ್ಲಿರೋರು ಸಾಕಷ್ಟು ಜನ ಕೇಳಿರ್ತೀರಿ. ಅದು ಅವ್ರಿಗೆ ಅವರೇ ಸಾಟಿ ಅನ್ನೋ ರೀತಿ. ಹಾಗಾಗಿ ಇವರು ಈ ಕಾರ್ಯಕ್ರಮಕ್ಕೆ ಭಾಳ ಸೂಕ್ತವಾದ ವ್ಯಕ್ತಿ ಅಂತ ಎಲ್ಲರೂ ನಿರ್ಣಯಿಸಿ ಅವ್ರನ್ನ ಕೇಳ್ಕೊಂಡ್ವಿ. ಇದಕ್ಕೆ ಮೊದಲು ನಾವು ಇದು 7ನೇ ಬಾರಿ ಅವ್ರಿಗೆ ಕಾಲೇಜಿಗೆ ಕರ್ಕೊಂಡು ಬರಬೇಕು ಅಂತ ನಾವು ಪ್ರಯತ್ನ ಪಟ್ಟಿದ್ದು. 6 ಸಾರಿ ಅಸಫಲತೆ ಆಗಿತ್ತು. ಈ ಸಾರಿ ಮಿತ್ರರಿಂದ ಚಂದಗಾಲು ತಿಮ್ಮೇಗೌಡರು ಹಾಗೂ ದೇವರಾಜು ಅವರ ಪರಿಶ್ರಮದ ಫಲನೇ ಸ್ವಾಮೀಜಿ ಇವತ್ತು ಅವರ ಬಿಡುವಿಲ್ಲದ ಕಾರ್ಯಕ್ರಮದ ನಡುವೆನೂ ಒಪ್ಕೊಳ್ಳಿಕ್ಕೆ ನಮ್ಮ ಬೇಡಿಕೆಗಿಂತ ಹೆಚ್ಚಾಗಿ ಅವರ ಒತ್ತಡನೇ ಜಾಸ್ತಿ ಆಗಿತ್ತು. ಹಾಗಾಗಿ ಅದಕ್ಕೆ ಮನಸ್ಸು ಬಂದಿದ್ದಾರೆ. ಅದಕ್ಕಾಗಿ ನಾನು ಸಂಸ್ಥೆ ವತಿಯಿಂದ ಆಭಾರಿಯಾಗಿದ್ದೇನೆ. 10ನೇ ವರ್ಷದ ದಶಮಾನೋತ್ಸವ ಕಾರ್ಯಕ್ರಮ ಸುಸೂತ್ರವಾಗಿ ಸಾಕಾರಗೊಂಡಿದೆ. ಇಂತಹ ಪರಮ ಪವಿತ್ರ ದಶಮಾನೋತ್ಸವದ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು
ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ಹೋದ ಪೂಜ್ಯ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮಿಗಳನ್ನು ನೆನಪು ಮಾಡಿಕೊಂಡು ಮತ್ತೊಮ್ಮೆ ಇಂದಿನ ಕಾರ್ಯಕ್ರಮಕ್ಕೆ ಬಹುಮುಖ್ಯವಾಗಿ ಅತಿಥಿಗಳಾಗಿ ಬಂದು ಕಾರ್ಯಕ್ರಮನ ಉದ್ಘಾಟಿಸಿ ಇಲ್ಲಿ ನೆರೆದಂಥ ನಿಮ್ಮೆಲ್ಲರಿಗೂ ಕೂಡ ಬದುಕಿಗೆ ಬೇಕಾದ ಹಲವಾರು ಮೌಲಿಕ ನುಡಿಗಳನ್ನು ಹೇಳಿದ ನಮ್ಮೆಲ್ಲರ ಪ್ರೀತಿಯ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರ ಉಪಸ್ಥಿತಿ ಇದೆ. ಗ್ರಾಮೀಣ ಪ್ರದೇಶದ ಮಕ್ಕಳ ಭವಿಷ್ಯವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಮ್ಮ ಅಪ್ಪ ಅಮ್ಮಂದಿರಿಗೂ ಕೂಡ ನಾವೇನಾಗಬೇಕು ಅಂತಕ್ಕಂಥ ಒಂದು ವಿಷನ್ ಇಲ್ಲದೇ ಇರ್ತಕ್ಕಂಥ ಗಳಿಗೆಯಲ್ಲಿ ವಿಷನರೀಸ್ ಆಗಿ ತಾವು ಬದುಕಿನುದ್ದಕ್ಕೂ ಕಲಿತ ವಿದ್ಯೆಯನ್ನು ಮಕ್ಕಳಿಗೆ ಕಲಿಸ್ಲಿಕ್ಕೋಸ್ಕರ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರಿಗಳೇ, ಪ್ರಾಂಶುಪಾಲರೇ, समाधिकुसुमैन पुनर्भवाय नित्यं समाधिकुसुमैन पुनर्भवाय ज्योति निर्मलवाय